ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರಮೇಶ್. ಒಂದು ಕುಟುಂಬನ ಸಂತೋಷಪಡಿಸಲಿಕ್ಕೆ ಹೈಕಮಾಂಡು ಈ ರೀತಿ ಒಂದು ತಪ್ಪು ನಿರ್ಣಯ ತಗೊಂಡಿರುತ್ತೆ. ಈ ರಾಜ್ಯದ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತನಿಗೆ ನೋವಾಗಿದೆ. ಇವತ್ತು ನಾನು ನಿನ್ನೆ ಹುಬ್ಬಳ್ಳಿಗೆ ಹೋಗಿದ್ದೆ. ಸುಮಾರು 25-30 ಸಾವಿರ ಜನ ಸೇರಿದ್ರು. ನಾಯೇನು ದುಡ್ಡು ಕೊಟ್ಟಿಲ್ಲ, ಜನರಿಗೆ ವಿಚಾರ ಮಾಡಿಲ್ಲ. ಜನ ಬರೀ ನಾನು ಬರ್ತೀನಿ ಅದನ್ನೇ 8 ಜನ ಸುಮಾರು 8,000 ಜನ ರಾತ್ರಿ 12ರವರೆಗೆ. ಅಂದರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಬದಲಾವಣೆಯನ್ನು ಜನ ಬಯಸ್ತಾ ಇದ್ದಾರೆ. ಈಗಾಗಲೂ ಆ ಕುಟುಂಬಕ್ಕೆ ಸಾಕಷ್ಟು ಅವಕಾಶ 4 ಜನ ಮುಖ್ಯಮಂತ್ರಿ ಮಾಡಿದ್ದಾರೆ. ಅವ್ರ ಮಗನ ಮಾಡಿದ್ರು, ಅವ್ರು ಮತ್ತೆ ಮುಖ್ಯಮಂತ್ರಿ ಮಾಡಲಿಕ್ಕೆ ರಾಜ್ಯ ಜನ ಭ್ರಷ್ಟಾಚಾರದಿಂದಲೇ ಯಡಿಯೂರಪ್ಪ ಅವರು ಅವ್ರನ್ನ ಯಾಕೆ ಕಳಿಸೋದು ಕೇಂದ್ರ ಹೈಕಮಾಂಡು? ಇವತ್ತು ಯಡಿಯೂರಪ್ಪ ಅಥವಾ ವಿಜೇಂದ್ರ ಹೇಳ್ಬೇಕು ರಾಜ್ಯ ಜನರಿಗೆ, ನಿಮ್ಮನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಯಾಕೆ ಕಳಿಸೋದು? ಭ್ರಷ್ಟಾಚಾರದ ಆರೋಪಗಳ ಹಿನ್ನೆಲೆಯಲ್ಲಿ ಜೈಲಿಗೆ ಹೋಗಿ ಅದಕ್ಕೆ ಆ ಕುಟುಂಬಕ್ಕೆ ಮತ್ತೆ ಅವ್ರ ಮಗನಿಗೆ ಆದ್ಯತೆ ಕೊಡಲಿಕ್ಕೆ ರಾಜ್ಯದ ಜನ ಹಿಂದೂ ಕಾರ್ಯಕರ್ತರು, ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಾ ಇದೆ. ಈ ಒಂದು BJPಯಲ್ಲಿ ಹಿಂದೂ ಕಾರ್ಯಕರ್ತರ ರಕ್ಷಣೆ ಮಾಡುವಂಥ ಶಕ್ತಿ ಯಾವ ನಾಯಕರು ಬಿಡುವುದಿಲ್ಲ. ಎಲ್ಲ ಹೊಂದಾಣಿಕೆ ಇದೆ. ಇವರೆಲ್ಲ ಸಾಕಷ್ಟು ಹಗರಣಗಳು ಸಿದ್ದರಾಮಯ್ಯನವ್ರ ಬಳಿ, DK ಶಿವಕುಮಾರ್ ಬಳಿ ಇರೋದ್ರಿಂದ ಅವ್ರ ಮೇಲಿಂದ ಮೇಲೆ ವಿಧಾನಸಭೆಯಲ್ಲಿ ಹೇಳ್ತಿರ್ತಾರೆ, ನಿಮ್ಮನ್ನೆಲ್ಲ ಬಿಚ್ಚಿಡ್ತೀವಿ ಅಂತ. ಬಿಚ್ಚಿಡ್ತೀವಿ ಅಂದ್ಕೊಳ್ಳೇ ಹೆಚ್ಚು ಸಾಲ ಬಿಡ್ತಾರೆ. ಹೀಗಾಗಿ ಯಾವುದೇ ನ್ಯಾಯ ಇವತ್ತು ನೋಡ್ರಿ, ನಿನ್ನೆ ಒಂದು ಕೊಡಗಿನಲ್ಲಿ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಂಡ ಪಾಪ. ಅವರಿಗೆ ಇವತ್ತು ರಕ್ಷಣೆ ಯಾರು ಕೊಡಲಿಲ್ಲ. ಈಗ ಹೇಳ್ತಾ ಇವತ್ತು ವಿಜೇಂದ್ರ ನಾನೆಲ್ಲ ಕಾನೂನು ರಕ್ಷಣೆ, ಎಲ್ಲ ಕಾರ್ಯಕರ್ತರು ಇವತ್ತು ಕೊಲೆ ಆಗ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಅಮಾನುಷವಾಗಿ ಇವತ್ತು ಏನೋ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ಆಗ್ತಾ ಇದೆ. ಇದಕ್ಕೆ BJP ಯಾವುದೇ ರಕ್ಷಣೆ ಕೊಡುವಂಥ ಕೆಲಸ ಮಾಡಲಾಗ್ತದೆ. ಕರ್ನಾಟಕದಲ್ಲಿ ನಾನು ಉಚ್ಚಾಟನೆ ಮಾಡಿದರೆ ನಾನು ನಿನ್ನೆಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಾ ಇದ್ದೀನಿ. ಪ್ರತಿ ಹಳ್ಳಿಯಲ್ಲಿ ಸಹ ಜನ ನಿಲ್ಲಿಸಿ ನಿಮ್ಮ ಜೊತೆಗಿದ್ದೀವಿ. ಕರ್ನಾಟಕ 2028ಕ್ಕೆ ನೀವು ಈ ರಾಜ್ಯವನ್ನು ಸುಭಿಕ್ಷ ರಾಜ್ಯ ಮಾಡಬೇಕು, ಒಂದು ಸ್ವಾಭಿಮಾನ ಕರ್ನಾಟಕ ಕಟ್ಟಬೇಕು ಅಂತ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕಂತೇಳಿ ಜನರ ಮನಸ್ಸಿನ ಬಂದಿದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ಗಳನ್ನ.